ಭಾಷೆ ಏನಿದು? ಕನ್ನಡ. ಲಿಪಿ ಕೂಡ ಕನ್ನಡ ಇದೆ. ಅದೇ ಇಂಗ್ಲಿಷ್ ತಗೊಂಡ್ರೆ ಇಲ್ಲಿ ಲ್ಯಾಂಗ್ವೇಜು ಇಂಗ್ಲಿಷ್ ಇರ್ಬೋದು, ಬಟ್ ಸ್ಕ್ರಿಪ್ಟ್ ಅಂತ ಬಂದ್ರೆ ಇದು ಲ್ಯಾಟಿನ್ ಸ್ಕ್ರಿಪ್ಟ್. ಅರ್ಥ ಆಯ್ತಾ? ಅಂದ್ರೆ ಹೇಳ್ತಿರೋದು ಇಲ್ಲಿ ಲ್ಯಾಂಗ್ವೇಜು ಮುಖ್ಯನಾ ಸ್ಕ್ರಿಪ್ಟ್ ಮುಖ್ಯನಾ? ಲ್ಯಾಂಗ್ವೇಜ್ ಇದ್ರೆ ಅದಕ್ಕೆ ಸ್ಕ್ರಿಪ್ಟ್ ಇರ್ಲೇಬೇಕಾ, ಅಥವಾ ಸ್ಕ್ರಿಪ್ಟ್ಗೆ ಇದ್ರೆ ಲ್ಯಾಂಗ್ವೇಜ್ ಇದ್ದೇ ಇರುತ್ತಾ? ಭಾಷೆ ಇದ್ರೆ ಲಿಪಿ ಇರ್ಲೇಬೇಕಾ, ಅಥವಾ ಲಿಪಿ ಇದೆ ಅಂದ್ರೆ ಅದಕ್ಕೆ ಭಾಷೆ ಇರ್ಲೇಬೇಕಾ? ಲಿಪಿ ಇದ್ರೆ ಭಾಷೆ ಇದೆ ಅಂತ, ಅಥವಾ ಎಲ್ಲಾ ಭಾಷೆಗಳಿಗೂ ಲಿಪಿ ಇರಬೇಕು ಅಂತ ಏನಿಲ್ಲ. ಇವಾಗ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ಕರೆಕ್ಟಾ? ಅದಕ್ಕೆ ಸ್ವಂತ ಲಿಪಿ ಎಲ್ಲ ಬಳಸೋದು ಲ್ಯಾಟಿನ್ ಲಿಪಿ. ಇವಾಗ ಕನ್ನಡ ಭಾಷೆ ಇದೆ, ಅದಕ್ಕೆ ಲಿಪಿ ಕೂಡ ಇದೆ. ಅರ್ಥ ಆಯ್ತಾ? ಇವಾಗ ಕೇಳೋದು ಎಲ್ಲಾ ಲಿಪಿಗಳಿಗೂ ಅದರದೇ ಅಂತ ಭಾಷೆ ಇದಾವ? ಹಿಂದಿ ಭಾಷೆ, ಅದಕ್ಕೆ ಯಾವ ಲಿಪಿ ಇದೆ? ದೇವನಾಗರಿ ಲಿಪಿ ಆಯ್ತು. ದೇವನಾಗರಿ ಭಾಷೆ ಏನಾದ್ರು ಇದೆಯಾ? ಸಂಸ್ಕೃತ ಭಾಷೆ ಇದೆ, ಸಂಸ್ಕೃತ ಲಿಪಿ ಇದೆಯಾ? ಸಂಸ್ಕೃತ ಯಾವ್ದ್ರಲ್ಲಿ ಬರಿತೀವಿ? ದೇವನಾಗರಿ ಲಿಪಿಲೇ ಬರಿತೀವಿ. ಅರ್ಥ ಆಯ್ತಿಲ್ಲ ಹೇಳ್ತಿರೋದು? ಭಾಷೆಗೆ ಲಿಪಿ ಇರ್ಬೇಕು ಅಂತನೂ ಇಲ್ಲ, ಲಿಪಿ ಇದ್ಮೇಲೆ ಅದಕ್ಕೆ ಭಾಷೆ ಇರ್ಬೇಕು ಅಂತನೂ ಏನಿಲ್ಲ. ಅರ್ಥ ಆಯ್ತಿಲ್ರಿ? ದೇವನಾಗರಿ ಬೆಸ್ಟ್ ಎಕ್ಸಾಂಪಲ್ ತಾನೆ, ಸಂಸ್ಕೃತ ಬೆಸ್ಟ್ ಎಕ್ಸಾಂಪಲ್ ತಾನೆ. ಸಂಸ್ಕೃತ ಭಾಷೆ ಇದೆ, ಬಟ್ ಅದನ್ನ ಬಳಸೋದು ದೇವನಾಗರಿ ಲಿಪಿಲಿ. ಹಿಂದಿ ಕೂಡ ಏನಾಗತ್ತೆ, ಭಾಷೆ ಅದನ್ನ ಬರೆಯೋದು ದೇವನಾಗರಿ ಲಿಪಿಯಲ್ಲಿ. ಯಾವ ಯಾವ್ದು ಭಾಷೆಗಳಿಗೆ ಅವದೇ ಆದಂತ ಸ್ವಂತ ಲಿಪಿ ಇರ್ತಾವಲ್ಲ, ಅವೆಲ್ಲ ಏನಾಗತ್ತೆ ಬೆಳೆಯೋದಿಕ್ ಸಾಕಷ್ಟು ಅವಕಾಶ ಇದೆ. ನಾಟ್ ಓನ್ಲಿ ಏನು ಸ್ಪೀಕರ್ಸ್, ಬರೀ ಮಾತಾಡೋರ್ ಸಂಖ್ಯೆ ಅಲ್ಲ, ಅದು ಲಿಪಿ ಸ್ವಂತ ಇದ್ದಾಗ ಏನಾಗತ್ತೆ ಅದನ್ನ ಬೆಳವಣಿಗೆ ಮಾಡೋದಕ್ಕೆ ವಿದ್ವಾಂಸರಿಗೆ ಜಾಸ್ತಿ ಅವಕಾಶ ಸಿಗುತ್ತೆ.